ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ನಾವು ಏದೇನ್ ತೋಟದ ಸೃಷ್ಟಿಯ ಬಗ್ಗೆ ನಾವು ನೋಡ್ತಾ ಇದ್ದೀವಿ. ಮುಂದುವರೆದ ಭಾಗವಾಗಿ ನಾವು ವಾಕ್ಯವನ್ನು ನೋಡೋಣ. ಯೆಹೋವ ದೇವರು ಉಂಟು ಮಾಡಿದ ಎಲ್ಲ ಭೂ ಜಂತುಗಳಲ್ಲಿ ಸ್ತ್ರೀಗೆ ಸರ್ಪವು, ನೀವು ಹೇಗೂ ಸಾಯುವುದಿಲ್ಲ, ನೀವು ಇದರ ಹಣ್ಣನ್ನು ತಿಂದಾಗಲೇ ನಿಮ್ಮ ಕಣ್ಣುಗಳು ತೆರೆಯುವವು, ನೀವು ದೇವರಂತೆ ಆಗಿ ಒಳ್ಳೆಯದರ ಕೆಟ್ಟದರ ಭೇದವನ್ನು ಅರಿತವರಾಗಿರುವಿರಿ, ಇದು ದೇವರಿಗೆ ಚೆನ್ನಾಗಿ ಗೊತ್ತುಂಟು ಅಂದಿತು. ನೋಡ್ರಿ, ಇಲ್ಲಿ ಸೈತಾನ ಏನ್ ಮಾಡ್ತಾ ಇದೆ ಸೈತಾನು ಸುಳ್ಳು ಹೇಳ್ತಾ ಇದ್ದಾನೆ. ನೀವು ಸಾಯಲ್ಲ ಅಂತ ಹೇಳ್ತಾ ಇದ್ದಾನೆ. ಅಲ್ಲೇ ಸುಳ್ಳು, ಭೂಲೋಕದಲ್ಲಿ ಸುಳ್ಳು ಸೃಷ್ಟಿಯಾಗಿರೋದೆ ದೆವ್ವದಿಂದ, ಸೈತಾನದಿಂದ ಸುಳ್ಳು ಸೃಷ್ಟಿಯಾಗಿದೆ. ಆಗ ಸ್ತ್ರೀಯು ಆ ಮರದ ಹಣ್ಣ ತಿನ್ನುವುದಕ್ಕೂ ಉತ್ತಮವಾಗಿಯೂ ನೋಡುವುದಕ್ಕೆ ರಮ್ಯವಾಗಿಯೂ ಜ್ಞಾನೋದಯಕ್ಕೆ ಅಪೇಕ್ಷಿಸತಕ್ಕದ್ದಾಗಿಯೂ ಇದೆ ಎಂದು ತಿಳಿದು ಅದನ್ನು ತೆಗೆದುಕೊಂಡು ತಿಂದಳು. ಸಂಗಡ ಇದ್ದ ಗಂಡನಿಗೂ ಕೊಟ್ಟಳು, ಅವನು ತಿಂದನು. ಅವಳು ಸ್ತ್ರೀ ತಿನ್ನೋದಲ್ಲೇ ಗಂಡನ್ ಸಹ ತಿನ್ನಿಸ್ಬಿಟ್ಲು. ಯಾರ ಮಾತು ಕೇಳಿ? ಸೈತಾನನ ಮಾತನ್ನ ಕೇಳಿ ಏನ್ ಮಾಡೋದು? ಹಣ್ಣನ್ನು ಅವಳು ತಿನ್ನೋದಲ್ಲೇ ಗಂಡನಿಗೂ ಸಹ ತಿನ್ನಕ್ಕೆ ಕೊಟ್ಲು. ಕೂಡಲೇ ಅವರಿಬ್ಬರು ಕಣ್ಣುಗಳು ತೆರೆದವು, ತಾವು ಬೆತ್ತಲೆಯಾಗಿದ್ದೇವೆಂದು ತಿಳಿದು ಅಂಜೂರದ ಎಲೆಗಳನ್ನು ಬರೆದು ಉಟ್ಟುಕೊಂಡರು. ನೋಡ್ರಿ, ಮೊದಲು ಮನುಷ್ಯನ್ಗೆ ಬಟ್ಟೆ ಹಾಕೊಬೇಕು ಅಂತಲೂ ಗೊತ್ತಿರಲಿಲ್ಲ, ಆ ಜ್ಞಾನನೂ ದೇವ್ರು ಕೊಟ್ಟಿರಲಿಲ್ಲ. ಆ ಹಣ್ಣು ತಿಂದಿರೋದ್ರಿಂದ ಏನಾಯ್ತು? ಅವ್ರಿಗೆ ಒಳ್ಳೇದ್ಯಾವುದು ಕೆಟ್ಟದ್ಯಾವುದು ಗೊತ್ತಾಯ್ತು. ತರುವಾಯ ಯೆಹೋವ ದೇವರು ಸಂಜೆಯ ತಂಗಾಳಿಯಲ್ಲಿ ತೋಟದೊಳಗೆ ಸಂಚರಿಸುತ್ತಿರುವಾಗ ಸ್ತ್ರೀ ಪುರುಷರು ಆತನ ಸಪ್ಪಳವನ್ನು ಕೇಳಿ ಆತನಿಗೆ ಕಾಣಿಸಬಾರದೆಂದು ತೋಟಗಳ ಮರಗಳ ಹಿಂದೆ ಅಡಗಿಕೊಂಡರು. ಹೇಗೆ? ದೇವರು ಮುಖಾಮುಖಿ ಮಾತಾಡ್ತಿದ್ರು ಮೊದಲು. ಯಾರ ಹತ್ರ? ಮನುಷ್ಯನ ಹತ್ರ. ಆದಾಮ ಮತ್ತು ಅವಳ ಹತ್ರ ದೇವ್ರು ಏನು ಮಾಡ್ತಾ ಇದ್ರು? ಮುಖಾಮುಖಿಯಾಗಿ ಮಾತಾಡ್ತಾ ಇದ್ರು. ಅವಾಗ ನಾಚಿಕೆ ಏನು ಇದೇನೂ ಗೊತ್ತೇ ಇಲ್ಲ. ಅಂದರೆ ದೇವ್ರ ಥರ. ಈಗ ಮಗುಗೆ ಏನಾದರೂ ಗೊತ್ತಾಗುತ್ತಾ? ಹುಟ್ಟಿರೋ ಮಗುಗೆ ಇದು ಕೆಟ್ಟದ್ದು, ಇದು ಒಳ್ಳೇದು ಏನೂ ಗೊತ್ತಿರಲ್ಲ. ಆ ಥರ ಇದ್ದವ್ರು ಈಗೇನು ಮಾಡ್ತಾ ಇದ್ದಾರೆ? ನಾಚಿಕೆ ಪಟ್ಕೊತಾ ಇದ್ದಾರೆ ದೇವ್ರ ಹತ್ರ. ಯೆಹೋವ ದೇವರು ಮನುಷ್ಯನನ್ನು ನೀನು ಎಲ್ಲಿರುತ್ತಿ ಎಂದು ಕೂಗಿ ಕೇಳಲು ಅವನು, ನಾನು ತೋಟದಲ್ಲಿ ಸಂಚರಿಸುವ ಸಪ್ಪಳವನ್ನು ನಾನು ಕೇಳಿ ಬೆತ್ತಲೆಯಾಗಿದ್ದೇನಲ್ಲ ಎಂದು ಎದುರು ಅಡಗಿಕೊಂಡೆನು ಅಂದನು. ಅದಕ್ಕಾತ, ನೀನು ಬೆತ್ತಲೆಯಾಗಿದ್ದಿ ಎಂದು ನಿನಗೆ ತಿಳಿಸಿದವರ್ಯಾರು? ತಿನ್ನಬಾರದೆಂದು ನಾನು ನಿನಗೆ ಆಜ್ಞಾಪಿಸಿದ ಮರದ ಹಣ್ಣನ್ನು ತಿಂದೆಯಾ ಎಂದು ಕೇಳಲು ಆ ಮನುಷ್ಯನು, ನನ್ನ ಜೊತೆಯಲ್ಲಿ ಇರುವುದಕ್ಕೆ ನೀನು ಕೊಟ್ಟ ಸ್ತ್ರೀಯು ಈ ಮರದ ಹಣ್ಣನ್ನು ಕೊಟ್ಟಳು, ನಾನು ತಿಂದೆನು ಎಂದು ಹೇಳಿದನು. ಯೆಹೋವ ದೇವರು ಸ್ತ್ರೀಯನ್ನು, ಇದೇನು ನೀನು ಮಾಡಿದ್ದು ಎಂದು ಕೇಳಲು ಸ್ತ್ರೀಯು, ಸರ್ಪವು ನನ್ನನ್ನು ವಂಚಿಸಿತು, ನಾನು ತಿಂದೆನು ಎಂದು ಉತ್ತರ ಕೊಟ್ಟಳು. ಆಗ ಯೆಹೋವ ದೇವರು ಸರ್ಪಕ್ಕೆ, ನೀನು ಈ ಕಾರ್ಯವನ್ನು ಮಾಡಿದ್ದರಿಂದ ಎಲ್ಲ ಪಶುಗಳಲ್ಲಿಯೂ ಅಡವಿಯ ಎಲ್ಲ ಮೃಗಗಳ ಮೇಲೆಯೂ ಶಾಪಗ್ರಸ್ತವಾದಿ. ನೋಡ್ರಿ, ಯಾವುದು ಶಾಪಗ್ರಸ್ತವಾದ ಪ್ರಾಣಿ ಅಂತ ನಾವು ನೋಡಿದ್ರೆ ಬೈಬಲಲ್ಲಿ ಸರ್ಪವಾಗಿದೆ. ದೇವರು ಮೊದಲು ಸರ್ಪಕ್ಕೆ ಶಾಪ ಕೊಟ್ಟಿದ್ದಾರೆ. ಏನಂತ ನಾವು ಮುಂದೆ ನೋಡೋಣ. ನೀನು ಹೊಟ್ಟೆಯಿಂದ ಹರಿದು ನಿನ್ನ ಜೀವಮಾನದ ದಿನಗಳೆಲ್ಲ ಮಣ್ಣೆ ತಿನ್ನುವಿ, ನಿನಗೂ ಈ ಸ್ತ್ರೀಯಿಗೂ ನಿನ್ನ ಸಂತಾನಕ್ಕೂ ಈ ಸ್ತ್ರೀಯ ಸಂತಾನಕ್ಕೂ ಹಗೆತನವಿರುವ ಹಾಗೆ ಮಾಡುವೆನು. ಈಕೆಯ ಸಂತಾನವು ನಿನ್ನ ತಲೆಯನ್ನು ಜಜ್ಜುವುದು, ನೀನು ಅದರ ಇಮ್ಮಡಿಯನ್ನು ಕಚ್ಚುವಿ. ನೋಡಿದ್ರಾ? ಯಾವಾಗ ಪಾಪ ಬಂತು, ಅವಿಧೇಯತೆ ಬಂತು ಮೊದಲನೇದಾಗಿ, ಆಮೇಲೆ ಪಾಪ ಬಂತು, ನಂತರ ಶಾಪ ಬಂತು. ಈಗ ಏನು ಹೇಳ್ತಾ ಇದ್ದಾರೆ? ಹಾವು ಮತ್ತೆ ಮನುಷ್ಯ ಜಾತಿಗೂ ಹಗೆತನ ಇರಂಗ್ ಮಾಡ್ತೀನಿ. ನೋಡ್ರಿ, ಈಕೆಯ ಸಂತಾನವು ನಿನ್ನ ತಲೆಯನ್ನು ಜಜ್ಜುವುದು, ಸ್ತ್ರೀ ಸಂತಾನಕ್ಕೂ ಹಗೆತನವಿರುವ ಹಾಗೆ ನಾನು ಮಾಡುವೆನು, ಈಕೆಯ ಸಂತಾನವು ನಿನ್ನ ತಲೆಯನ್ನು ಜಜ್ಜುವುದು. ನಾವು ನೋಡಿದ್ರೆ ಏನ್ ಮಾಡ್ತೀವಿ? ಕಲ್ಲೋಡ ಸಾಯಿಸ್ತೀವಿ. ಆದ್ದರಿಂದ ಇದು ದೇವರೇ ಮಾಡಿರೋದು. ನೀನು ಅದರ ಇಮ್ಮಡಿಯನ್ನು ಕಚ್ಚುವಿ. ನೋಡ್ರಿ, ಹಾವು ಯಾವಾಗಲೂ ಇಮ್ಮಡಿ ಕಾಲಿಗೆ ಹಚ್ತಿದ್ವಿ. ಇದೆಲ್ಲ ದೇವರ ಒಂದು ಶಾಪವಾಗಿದೆ ಎಂದು ಹೇಳಿದನು.
ಆಮೇಲೆ ಸ್ತ್ರೀಗೆ, ನೀನು ಗರ್ಭಿಣಿಯಾಗಿರುವ ಕಾಲದಲ್ಲಿ ಬಹು ಸಂಕಟ ಪಡಬೇಕೆಂದು ನಾನು ನೇಮಿಸಿದ್ದೇನೆ. ಮೊದಲು ಮನುಷ್ಯನಿಗೆ ನೋವು ಅಂದರೆ ಗೊತ್ತಿಲ್ಲ, ದುಃಖ ಅಂದರೆ ಗೊತ್ತಿಲ್ಲ. ಯಾವಾಗ ಪಾಪ ಬಂತು, ಶಾಪ ಬಂತು, ಇವಾಗ ನೋವು ಸಹ ದೇವರು ನೇಮಿಸ್ತಾ ಇದ್ದಾರೆ. ಕಷ್ಟದಿಂದ ಯೆಹೋವದೇವರು ಆದಾಮನಿಗೆ ಅವನ ಹೆಂಡತಿಗೂ ಚರ್ಮದ ಅಂಗಿಗಳನ್ನು ಮಾಡಿ ತೊಡಿಸಿದನು. ನೋಡ್ರಿ, ಬಟ್ಟೆ ಹಾಕೊಬೇಕು ಅನ್ನೋದು ದೇವರೇ ಚರ್ಮದ ಅಂಗಿನ ಮಾಡಿ ಕೊಡ್ತಾರೆ. ಬಟ್ಟೆ ಹಾಕೊಬೇಕು ಅನ್ನೋದು ಗೊತ್ತಿರಲಿಲ್ಲ. ಯೆಹೋವ ದೇವರು ಆದಾಮನಿಗೂ ಅವನ ಹೆಂಡತಿಗೂ ಚರ್ಮದ ಅಂಗಿಗಳನ್ನು ಮಾಡಿ ತೊಡಿಸಿದನು. ಅಂದರೆ ದೇವರೇ ಒಂದು ಬಟ್ಟೆ ರೂಪದಲ್ಲಿ ಅಂಗಿಗಳನ್ನ ಮಾಡಿ ಕೊಡ್ತಾರೆ. ಬಟ್ಟೆ ಹಾಕೊಬೇಕು ಅನ್ನೋದು ಗೊತ್ತಿರಲಿಲ್ಲ. ಮತ್ತು ಯೆಹೋವ ದೇವರು ಈ ಮನುಷ್ಯನು ಒಳ್ಳೆಯದರ ಕೆಟ್ಟದ್ದರ ಭೇದವನ್ನು ಅರಿತು ನಮ್ಮಲ್ಲಿ ಒಬ್ಬನಂತಾದನಲ್ಲ. ಇದರಿಂದ ಇವನು ಕೈ ಚಾಚಿ ಜೀವ ವೃಕ್ಷದ ಫಲವನ್ನು ಸಹ ತೆಗೆದು ತಿಂದು ಶಾಶ್ವತವಾಗಿ ಬದುಕುವವನಾಗಬಾರದು ಅಂದುಕೊಂಡು ಅವನು ಉತ್ಪತ್ತಿಯಾದ ಭೂಮಿಯನ್ನೇ ವ್ಯವಸಾಯ ಮಾಡುವುದಕ್ಕಾಗಿ ಅವನನ್ನು ಏದೇನ್ ತೋಟದಿಂದ ಹೊರಡಿಸಿಬಿಟ್ಟನು.